ಹೊಸ ವರ್ಷದಿಂದ ಯುವಕ ಯುವತಿಯರಿಗೆ ಕೇಂದ್ರ ಸರ್ಕಾರ ಬ್ಯಾಡ್ ನ್ಯೂಸ್ ಕೊಡೋದಕ್ಕೆ ಸಜ್ಜಾಗಿದೆ. ಯೂತ್ಸ್ ಧರಿಸುವ ಕುರ್ತಾ, ಲೆಹೆಂಗಾ, ಚೂಡಿದಾರ್, ವೆಸ್ಟರ್ನ್ ಡ್ರೆಸ್ಗಳಿಗೆ ಜಿಎಸ್ಟಿ ಹೆಚ್ಚಳದ ಬರೆ ಬೀಳಲಿದೆ. ಕುರ್ತಾ ಹಾಕಿ ಮಿಂಚೋರು, ಲೆಹೆಂಗಾ ಧರಿಸಿ ಲಕಲಕ ಅನ್ನೋರು, ಚೂಡಿದಾರ್ನಲ್ಲಿ ನಗು ಬೀರೋ ಹುಡುಗಿಯರಿಗೇನು ಕಮ್ಮಿ ಇಲ್ಲ. ಬಟ್ಟೆ ಶಾಪಿಂಗ್ಗೆ ಅಂತ ಹೋದ್ರೆ 2-3 ಬ್ಯಾಗ್ ತುಂಬಾ ಡ್ರೆಸ್ ಹಿಡಿದು ತರ್ತಾರೆ. ಇದೀಗ ಭರ್ಜರಿಯಾಗಿ ಶಾಪಿಂಗ್ ಮಾಡೋರಿಗೆ ಶೀಘ್ರವೇ ಜಿಎಸ್ಟಿ ಶಾಕ್ ತಟ್ಟಲಿದೆ. ಸದ್ಯ 1,000 ಒಳಗೆ ಖರೀದಿಸುವ ರೆಡಿಮೇಡ್ ಬಟ್ಟೆಗೆ 5% ಜಿಎಸ್ಟಿ ಹಾಕಲಾಗ್ತಿದೆ. 1,000 ಮೇಲೆ ಬಟ್ಟೆ ಖರೀದಿಸಿದ್ರೆ 12% ಜಿಎಸ್ಟಿ ವಿಧಿಸಲಾಗ್ತಿದೆ. ಆದರೆ ಕಳೆದ ವಾರ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ. 1,000 ಮೇಲೆ ರೆಡಿಮೇಡ್ ಬಟ್ಟೆ ಖರೀದಿಸಿದ್ರೆ ಅದಕ್ಕೆ 18% ಜಿಎಸ್ಟಿ ಪಾವತಿಸಬೇಕು. 10,000 ಮೇಲೆ ಬಟ್ಟೆ ಖರೀದಿಸಿದ್ರೆ 28% ಜಿಎಸ್ಟಿ ವಿಧಿಸಲು ತೀರ್ಮಾನಿಸಲಾಗಿದೆ. ಆದರೆ ಇದಕ್ಕೆ ವರ್ತಕರ ಸಂಘ ಆಕ್ಷೇಪ ವ್ಯಕ್ತಪಡಿಸಿದ್ದು ಜಿಎಸ್ಟಿಯನ್ನ 5%ಗೆ ಇಳಿಸಬೇಕೆಂದು ಹೋರಾಟ ಮಾಡ್ತಿದ್ದಾರೆ. ಇವತ್ತು ಬಟ್ಟೆದ ಮೇಲೆ ಯಾವ ಬಟ್ಟೆ ತಗೊಂಡ್ರೆ 5% ಇದೆ. ಗಾರ್ಮೆಂಟ್ ಮೇಲೆ 1,000 ಒಳಗೆ ಯಾವ ಬಟ್ಟೆ ತಗೊಂಡ್ರೆ 5% ಇದೆ. ಬಟ್ 1,000 ಮೇಲೆ 1,001 ರೂಪಾಯಿ ಆಯಿತು ಅಂದರೆ 12% ಇವತ್ತಿನ ದಿವಸನಲ್ಲಿ ಇದೆ. ಆ್ಯಕ್ಚುಲಿ ಆ 12ಕ್ಕೆ 5 ಮಾಡಬೇಕು ಅಂತ ಭಾಳ ದಿವಸದಿಂದ ನಾವು ಫೈಟ್ ಮಾಡ್ತಾ ಇದ್ದೀವಿ. ಇತ್ತ 50,000ಕ್ಕೆ ಬಟ್ಟೆ ಖರೀದಿಸಿದ್ರೆ 14,000 ರೂಪಾಯಿ ಜಿಎಸ್ಟಿಯನ್ನೇ ಕಟ್ಬೇಕಲ್ವಾ ಅಂತ ಗ್ರಾಹಕರು ಕಿಡಿಕಾರಿದ್ದಾರೆ. ಫಂಕ್ಷನ್ ಇಲ್ಲದೆ ಇರೋ ಮನೆನೇ ಇಲ್ಲ, ಮದುವೆ ಆಗದೆ ಇರೋ ಮನೆನೇ ಇಲ್ಲ. ಆ ಥರ ಮನೇಲಿ ಹೋಗಿ ನೀವು ಇಷ್ಟೊಂದು ಜಿಎಸ್ಟಿ ಕಲೆಕ್ಟ್ ಮಾಡ್ಕೊಂಡ್ರೆ ಅಂಗಡಿಗೆ ಬರೋರಿಗೆ ಇಟ್ಸ್ ಸಚ್ ಅ ಲಾಸ್. ಯಾರಿಗೂ ಹ್ಯಾಪಿನೆಸ್ಸೇ ಇಲ್ಲ. ಇನ್ನು ಇಷ್ಟು ಬರೀ ಟ್ಯಾಕ್ಸ್ ಕಟ್ಕೊಂಡೇ ಜೀವನ ಮಾಡೋದಂದ್ರೆ ವಾಟ್ ಈಸ್ ದ ಪಾಯಿಂಟ್? ಸದ್ಯ ನಗರದ ಸಗಟು ಬಟ್ಟೆ ವ್ಯಾಪಾರಿಗಳ ಸಂಘ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ 18% 28% ಜಿಎಸ್ಟಿ ಬೇಡ ಅಂತಿದ್ದಾರೆ. ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ನೋಡಬೇಕು. ಕಿರಣ್ ಸೂರ್ಯ, TV9 ಬೆಂಗಳೂರು.